ಈಗ ಕುಮಾರಸ್ವಾಮಿ ಅವರು MP ಎಲೆಕ್ಷನ್ಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೊತೆ. 100% ಇದು ವರ್ಕೌಟ್ ಆಗುತ್ತೆ. ಅವರು ಅನುಭವಿಸ್ಬಿಟ್ಟು ಕಾಂಗ್ರೆಸ್ ಅವ್ರ ಜೊತೆ ಹೋಗಿ ಲಾಸ್ಟ್ ಟೈಮ್ ಮೈತ್ರಿ ಆಗಿ ಅವ್ರನ್ನ ಅನುಭವಿಸಿ 70 ವರ್ಷ ರಾಜ್ಯ ಆಳೋದು ದೊಡ್ಡದಲ್ಲ. IND ಆಗೋದಿಲ್ಲ. ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರಿಯಾಗಿ. ಅದು ಬರೋದು ಈ ಸತಿ BJP ಮತ್ತೆ ಸರ್ಕಾರನೇ ಬರೋದು. ಪ್ರಿನ್ಸಿಪಲ್ ಮಾಡಿದ್ರೆ ಹುಡುಗನ 3ನೇ ಕ್ಲಾಸ್ ಓದ್ತಿರೋ ಹುಡುಗನ ತಗೊಂಡಾಗ ಆಗುತ್ತಾ? ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಗಾದ್ರೆ ಹಿಂದುಳಿದ ವರ್ಗದವ್ರನ್ನ ಮಾಡಕ್ಕೆ ಇಷ್ಟಪಡ್ತಾರ ಅವರು. ಅವರಿಬ್ರು ಕಿತ್ಲಾಡ್ಕೊಂತಾರೆ, ಮೂರನವ್ರಿಗೆ ಲಾಭ ಆಯ್ತದೆ ಅಷ್ಟೇ. ಈಗ ಕುಮಾರಸ್ವಾಮಿ ಅವರು MP ಎಲೆಕ್ಷನ್ಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೊತೆ. ಕುಮಾರಸ್ವಾಮಿ ಅವ್ರಿಗೆ ಯೂಸ್ ಆಗುತ್ತಾ ಇಲ್ಲ BJP ಅವರಿಗೆ ಯೂಸ್ ಆಗುತ್ತಾ? BJP ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಅವರು ಅನುಭವಿಸ್ಬಿಟ್ಟು ಕಾಂಗ್ರೆಸ್ ಅವ್ರ ಜೊತೆ ಹೋಗಿ ಲಾಸ್ಟ್ ಟೈಮ್ ಮೈತ್ರಿ ಆಗಿ ಅವ್ರನ್ನ ಅನುಭವಿಸಿ ಜೋಡಿ ಎತ್ತುಗಳಾದರು, ಒಂಟಿ ಎತ್ತಾಗಿ ತಿರ್ಗಿ ನಮ್ಮ ಒಂದು BJP ಸರಿ ಹಿಂದುತ್ವ ಅನ್ನೋದು ಏನು ಅನ್ನೋದನ್ನ ತಿಳ್ಕೊಂಡು ಇವತ್ತು BJPಗೆ ಕೈ ಹಾಕಿದ್ದಾರೆ. ಅವ್ರಿಗೆ ಮುಂದೆ ಒಳ್ಳೆ ದಿನಗಳಾಗುತ್ತೆ, ಅವ್ರಿಗೂ ಒಳ್ಳೆ ಸಭೆ ಸಿಗುತ್ತೆ ಅಂತ. ಹಾಗಾದರೆ ಸರ್ ಫೈನಲಿ ನೀವು ಹೇಳೋದಾದರೆ ನೆಕ್ಸ್ಟ್ ಮುಂದಿನ ಪ್ರಧಾನಮಂತ್ರಿಯಾಗಿ ಯಾರು ಇರಬೇಕು ಅಂತ? ಮೋದಿ ಅವರೇ ಇರಬೇಕು ಅಂತ. ಸರ್ ಮೋದಿ ಅವರಿಂದ ಡೆವಲಪ್ಮೆಂಟ್ ಆಗಿದೆಯಾ? ಮೋದಿ ಅವ್ರ ಬಗ್ಗೆ ನಿಮ್ಮ ಪ್ರಕಾರ ಹೇಳೋದಾದರೆ? ಹೌದು, ಆಗಿದೆ. ಯಾವ ಥರ ಸರ್? ಜನಕ್ಕೆ ಗೊತ್ತಲ್ಲ ಆಗಿದೆ ಇಲ್ವ ಅಂತ. ನಾವು ಹೇಳೋದಕ್ಕಿಂತ ನಮ್ಮಂಥ ಜನಗಳು ಇರ್ತಾರಲ್ಲ, ಯುವಕರು ಹೊರ ರಾಜ್ಯಗಳು ಇವತ್ತು ಎಲ್ಲೆಲ್ಲಿ ಏನೇನೋ ರೋಡ್ಗಳು ಮಾಡಿದ್ದಾರೆ, ಎಂತಂದು ಸಮುದ್ರ ಒಳಗಡೆ ರೋಡ್ ಮಾಡಿದ್ದಾರೆ, ರೆಕಾರ್ಡ್ ಅಲ್ವ ಅದೆಲ್ಲ. 70 ವರ್ಷ ರಾಜ್ಯ ಆಳೋದು ದೊಡ್ಡದಲ್ಲ. ನಾವು ಅದರೊಳಗಡೆ ಏನು ಕೆಲಸ ಮಾಡಿದೆ ಅನ್ನೋದು ಮುಖ್ಯ. ಇವತ್ತು ಜನ ಅದನ್ನೇ ಮೆಚ್ಚಿ ಮೋದಿ ಅನ್ನೋದು ಭಾವನೆ ಎಲ್ಲ ಕಡೆ ಅಷ್ಟೇ. ಖಂಡಿತ. ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು. ಅಲ್ಲಿ ಇದು ಅವರಿಗೆ ಪ್ರಯೋಜನ ಆಗಿರಲಿಲ್ಲ ಕಾಂಗ್ರೆಸ್ನವ್ರಿಗೆ. ಆದರೆ BJP ಮತ್ತು JDS 100% ಇದು ವರ್ಕೌಟ್ ಆಗುತ್ತೆ. ಮತ್ತು JDS BJP ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ಎರಡೂ ಪಕ್ಷಕ್ಕೂ ಲಾಭ ಆಗುತ್ತೆ. ನನ್ನ ಪ್ರಕಾರ ಇದು ಒಳ್ಳೆ ಬೆಳವಣಿಗೆ, ಒಳ್ಳೆ ಮೈತ್ರಿ. ಇದು ಮೈತ್ರಿನಲ್ಲಿ ಸಕ್ಸಸ್ ಆಗುತ್ತೆ. ಹಾಗಾದರೆ ಸರ್ ಫೈನಲ್ ಆಗಿ ಪ್ರಧಾನಮಂತ್ರಿ ಯಾರಾಗಬೇಕು? ನಿಮ್ಮ ಕ್ಷೇತ್ರದ MP ಯಾರಾಗಬೇಕು? ನಮ್ಮ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರೇ MP ಆಗಬೇಕು. ದೇಶಕ್ಕೆ ಪ್ರಧಾನಮಂತ್ರಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಇದು ನಮ್ಮ ಆಸೆ. IND ಆಗೋದಿಲ್ಲ. ಅದು ಆಗೋದಿಲ್ಲ. ಅದು ಸೋಲ್ಸೋದಕ್ಕೆ ಯಾಕೆಂದ್ರೆ ಅವರಲ್ಲೇ ಕಿತ್ತಾಟ ಸ್ಟಾರ್ಟ್ ಆಗೋಗಿದೆ. ಅಲ್ಲೇ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋದು ಗೊತ್ತಿಲ್ಲ, ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರಿಯಾಗಿ. ಅವ್ರದ್ದು ಏನು ಅದೇ ಇದು 2 ಗೇಮ್ ಆಟ ಅವ್ರದ್ದು. ಒಂದು ಕಡೆ ಕಲ್ಲು ಹೊಡಿತಾರೆ, ಇನ್ನೊಂದು ಕಡೆ ಕವರ್ ಮುಚ್ತಾರೆ ನಂಗೆ ಆಗ್ಬಿಟ್ಟಿದೆ ಅವ್ರ ಕತೆಗಳು. ಯಾವ ಕಾರಣಕ್ಕೂ ಆಗೋದಿಲ್ಲ. ಅದು ಬರೋದು ಈ ಸತಿ BJP ಮತ್ತು ಸರ್ಕಾರನೇ ಬರೋದು. NDA ಸರ್ಕಾರನೇ ಇರುತ್ತೆ. ಸರ್ ಯೂತ್ಸು ಅಂತ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಆಕಾಂಕ್ಷಿಗಳಾಗಿದ್ದಾರೆ. ಈಗ ಕರ್ನಾಟಕದಿಂದ ಖರ್ಗೆ ಅವ್ರನ್ನು ಆ ಸ್ಥಾನಕ್ಕೆ ಬರಲೇಬೇಕು ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ರಾಹುಲ್ ಗಾಂಧಿ ಅವ್ರಿಗೆ ನಾವು ಹೀನಾಯವಾಗಿ ಯಾರಿಗೂ ಮಾತಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಒಬ್ಬ ಪ್ರಜೆ, ನಮ್ಮ ಭಾರತದ ಪ್ರಜೆ ಅವರು. ಹಂಗಾಗಿ ನಾವು ಹೇಳ್ತಾ ಇರೋದೇನು, ಅವ್ರಿಗೆ ಅನುಭವ ಇಲ್ಲ, ಅನುಭವ ಕೊರತೆ ಇದೆ. ಫಸ್ಟ್ ಅನುಭವ ಕೊಡಲಿ ಅವರಿಗೆ. ಅನುಭವ ಕೊಟ್ಟ ಮೇಲೆ ಯಾವ್ದಾದ್ರು ಒಂದು ಈ ಕ್ಷೇತ್ರಗಳಲ್ಲಿ ಅವರು ಒಂದು ಗೆದ್ದು ಅಲ್ಲಿ ಅವರು ಒಂದು ಸಂಪುಟದಲ್ಲಿ ಒಂದು ಸಚಿವರು ಏನೋ ಆಗಿದ್ದಿದ್ರೆ ಇವತ್ತು ಪ್ರಧಾನಮಂತ್ರಿ ಆಗೋಕ್ಕೆ ಯೋಗ್ಯರಾಗಿರ್ತಿದ್ರು. ಇವತ್ತು ಅವ್ರಿಗೆ ಅನುಭವ ಇಲ್ಲ. ಅನುಭವದ ತಗೊಂಡೋಗಿ ಪ್ರಿನ್ಸಿಪಲ್ ಮಾಡಿದ್ರೆ ಹುಡುಗನ 3ನೇ ಕ್ಲಾಸ್ ಓದ್ತಿರೋ ಹುಡುಗನಿಗೆ ತಗೊಂಡಾಗ ಆಗುತ್ತಾ? ಸೇಮ್ ಅದೇ ಪ್ರಾಬ್ಲಮ್ ಆಗಿರೋದು ಇವ್ರದ್ದು. ಅನುಭವದ ಕೊರತೆ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ಸು ಮುಳುಗ್ತಾ ಇದೆ. ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಗಾದರೆ ಖರ್ಗೆ ಅವ್ರಿಗೆ ಅನುಭವ ಇದೆ, ಅಂಥವ್ರಿಗೆ ಮಾಡಲ್ಲ ಇವರು ಕಾಂಗ್ರೆಸ್ನವರು. ಅವ್ರನ್ನೆಲ್ಲಿ ಮಾಡ್ತಾರೆ? ಹಿಂದುಳಿದ ವರ್ಗದವ್ರನ್ನ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು? ಇಲ್ಲ, ಅವರಲ್ಲೇ ತಾರತಮ್ಯ ಇದೆ, ಮಾಡೋದಿಲ್ಲ. ಮಾಡಿದ್ರೆ ನೋಡೋಣ ಆವಾಗ ಕರ್ನಾಟಕಕ್ಕೆ ಒಂದು ಏನೋ ಹೆಸರು ಬರುತ್ತೇನೋ ಅಂತ ನೋಡ್ತೀವಿ ನಾವು ಕಾಂಗ್ರೆಸ್ ಕಡೆಯಿಂದ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಕಾಂಕ್ಷಿ ಆಗಿದ್ದಾರೆ, ಖರ್ಗೆ ಅವರು ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರಿಬ್ರು ಕಿತ್ಲಾಡ್ಕೊಂತಾರೆ, ಮೂರನವ್ರಿಗೆ ಲಾಭ ಆಯ್ತದೆ ಅಷ್ಟೇ. ಮೋದಿಜೇ ಬಂದರೆ ಒಳ್ಳೇದು ಅನ್ನಿಸ್ತು. ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಅದಾಗುತ್ತಾ? ಆಗಲ್ಲ ಬಿಡಿ ಸರ್, ಆಗಲ್ಲ. ಮೋದಿಜಿ ಅವರೆಲ್ಲ ಸೋಲ್ಸೋಕ್ಕಾಗಲ್ಲ. ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ, ಇನ್ನೂ ಮಾಡ್ತಾನೆ ಇರ್ತಾರೆ. ಅವ್ರು ಹಂಗೆಲ್ಲ ಕಿತ್ಲಾಡ್ಕೊಂಡು ಹೋಗಲ್ಲ. ಇವರೆಲ್ಲ ಖರ್ಗೆ ಬೇಕು, ಅವ್ರಿಗೆ ಬೇಕು, ಇವ್ರಿಗೆ ಬೇಕು ಅಂತ ಅವ್ರಿಗೆ ಯಾರಿಗೂ ಬೇಕಾಗಿಲ್ಲ. ಅವ್ರೊಬ್ಬರೇ ಸಾಕು ಮೋದಿಜಿ. ಈಗ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ನೋಡಿ ಸರ್, ಇಲ್ಲಿ ಇಷ್ಟ ದಿವಸ 1000 ರೂಪಾಯಿ ಹೊಡಿತಿದ್ಯಾ, ಅದು 100 ರೂಪಾಯಿ ಹೊಡ್ಕೊಂಡು ಕೂತಿದ್ದೀನಿ. ಹಿಂಗಾದರೆ ಯಾವ್ದು ಸುಲಭ ಪಡ್ಕೊಬಾರ್ದು ಸರ್. ಕಷ್ಟಪಟ್ಟು ದುಡಿಬೇಕು. ನೋಡಿ, ನಾವಿಲ್ಲಿ ಸುಮ್ಮನೆ ನಾಯಿ ಹೊಡೆದಂಗೆ ಹೊಡಿತಾ ಇದ್ದೀವಿ. ಓಲಾ ಊಬರ್ ಹೊಡಿತಾ ಅವ್ರಿಗೆ ನಾವು ಕೊಡಬೇಕಾಯ್ತದೆ. ನಾವು ಬಲ್ಲಿ ಅದೇ ಬಾಡಿಗೆ ಕೊಡಿ ಅಂದರೆ ಯಾರೂ ಕೊಡಲ್ಲ. BJP ಸಪೋರ್ಟಿಗಾಗಿ ಮೈತ್ರಿ ಮಾಡ್ಕೊಂಡಿದೆ JDS. ಮಾಡ್ಕೊಂಡ್ರೆ ಒಳ್ಳೇದು ಸರ್. ಇಬ್ಬರು ಸೇರೆ ಮೋದಿಜಿ ಮಾಡಿದ್ರೆ ಒಳ್ಳೇದು. ಈಗ ಅವರೊಬ್ಬರೇ ಕೈ ಬಿಟ್ರೆ ಆಗಲ್ಲ, ಕೈ ಜೋಡಿಸಿದ್ರೆ ಆಯ್ತದೆ. JDS BJP ಎರಡೂ ಆಗಬೇಕು. ಕೆಲವರು ಹೇಳ್ತಾ ಇದ್ದಾರೆ ಈ 5 ಯೋಜನೆಗಳೆಲ್ಲ MP ಎಲೆಕ್ಷನ್ ಮುಗಿಯೋ ತನಕ ಅಂತ. ಹೌದು, ಅಷ್ಟೇ ಅದು ಭರವಸೆ ಕೊಟ್ಟವ್ರೆ, ಅಷ್ಟೇ ಅದು ಹೋಗ್ಬಿಡ್ತದೆ. ಮೋದಿಜಿ ಬಂದಿಟ್ಟು ಇದು ಮನೆ ಕತ್ತದ ಅಷ್ಟೇ. ಹಾಗಾದರೆ 10 ವರ್ಷದಿಂದ ನರೇಂದ್ರ ಮೋದಿ ಅವರೇ ಆಡಳಿಕೆ ಮಾಡ್ತಾ ಇದ್ದಾರೆ.
ದೇಶ ಅಭಿವೃದ್ಧಿ ಆಗಿದೆ ಅವ್ರ ಕಡೆಯಿಂದ. ಆಗೈತೆ ಸರ್, ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರು ಅವ್ರದ್ದೇ ಹವಾ ಇರುತ್ತೆ, ಮಾಡೇ ಮಾಡ್ತಾರೆ, ಒಳ್ಳೆ ಕೆಲಸಗಳು ಆಯ್ತವೆ. ನಿಮ್ಮ ಕ್ಷೇತ್ರದ MP ಯಾರು ಆಗಬೇಕು ಸರ್? ಅದೇ ಶೋಭಾ ಕರಂದ್ಲಾಜೆ ಅವರು.